ಒಂದು ಕಡೆ ನಿರಂತರವಾಗಿ ಛಲವಾದಿ ನಾರಾಯಣಸ್ವಾಮಿ ಅವರನ್ನು ಕಾಂಗ್ರೆಸ್ ಪಕ್ಷ ಹಾಗೂ ಪ್ರಿಯಾಂಕಾ ಖರ್ಗೆ ಕುಟುಂಬ ಕಟುವಾಗಿ ವಿರೋಧಿಸಲು ಕಾರಣವೇನು? ಛಲವಾದಿ ನಾರಾಯಣಸ್ವಾಮಿಯ ನೇರ ದಿಟ್ಟ ಪ್ರಶ್ನೆಗಳಿಗೆ ಆಡಳಿತಾರೂಢ ಪಕ್ಷ ಉತ್ತರ ನೀಡಲು ಮುಜುಗರಕ್ಕೆ ಈಡಾಗುತ್ತಿದೆ, ಗೊಂದಲಕ್ಕೆ ಸಿಲುಕುತ್ತದೆ. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು 5 ದಶಕಗಳಿಂದ ದಲಿತ ಸಮುದಾಯಕ್ಕೆ ಮಾಡಿದ ಮಹಾ ಮೋಸ ಹಂತ ಹಂತವಾಗಿ ಬಯಲಾಗುತ್ತಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದ ಹಲವು ನಾಯಕರಿಗೆ ಮಾಡಿದ ಮೋಸ ಬಯಲಾಗುತ್ತಿದೆ. ಛಲವಾದಿ ನಾರಾಯಣಸ್ವಾಮಿ ಅವರು ಅಂಕಿ ಅಂಶಗಳ ಸಹಿತವಾಗಿ ಕೇಳುವ ಪ್ರಶ್ನೆಗಳಿಗೆ ಆಡಳಿತ ಪಕ್ಷದಲ್ಲಿ ಉತ್ತರವಿಲ್ಲ. ಆಡಳಿತ ಪಕ್ಷದ ಅಕ್ರಮಗಳಿಗೆ ನಿರ್ದಾಕ್ಷಿಣ್ಯವಾಗಿ ವಿರೋಧ ಮಾಡುತ್ತಿರುವ ಛಲವಾದಿ ಆಡಳಿತ ಪಕ್ಷಕ್ಕೆ ಸಿಂಹ ಸ್ವಪ್ನ. ಇಂತಹ ನೂರಾರು ಕಾರಣಗಳು ಇರಬಹುದು. ಈ ಕಾರಣಗಳಿಗೆ ಉತ್ತರ ನೀಡಲು ಸಾಧ್ಯವಾಗದ ಆಡಳಿತಾರೂಢ ಪಕ್ಷ ಮುಳ್ಳಿನಿಂದ ಮುಳ್ಳನ್ನು ತೆಗೆಯುವ ಹುನ್ನಾರವನ್ನು ಮಾಡಿ ಪ್ರಿಯಾಂಕಾ ಖರ್ಗೆ ಅವರ ಮುಖೇನ ಷಡ್ಯಂತ್ರಗಳನ್ನು ರೂಪಿಸುತ್ತಿವೆ. ಕಲಬುರಗಿಯ ಚಿತ್ತಾಪುರದಲ್ಲಾದ ಘಟನೆ ಕೇವಲ ಒಂದು ಘಟನೆ ಮಾತ್ರ. ಇನ್ನು ಹಲವಾರು ರೀತಿಯ ಷಡ್ಯಂತ್ರಗಳನ್ನು ಮಾಡಿ ಛಲವಾದಿಯನ್ನು ಬಗ್ಗುಬಡಿಯಲು ಯತ್ನಿಸುತ್ತಿರುವ ಖರ್ಗೆ ಕುಟುಂಬಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಕಳಂಕಿತ ರಾಜಕಾರಣಿ, ಪರಿಶುದ್ಧ ರಾಜಕಾರಣಿ, ವಿಚಾರವಂತ ರಾಜಕಾರಣಿ, ಪ್ರಜ್ಞಾವಂತ ರಾಜಕಾರಣಿ, ಸರಳ ಸಜ್ಜನಿಕೆಯ ರಾಜಕಾರಣಿ, ಸಮಯ ಪ್ರಜ್ಞೆ ಉಳ್ಳ ರಾಜಕಾರಣಿ ಛಲವಾದಿ ನಾರಾಯಣಸ್ವಾಮಿ ಅವರು ಇಂತಹ ಷಡ್ಯಂತ್ರಗಳು ನೂರಾರು ರೂಪಿಸಿದರೂ ಜಗ್ಗುವುದೂ ಇಲ್ಲ, ಬಗ್ಗುವುದೂ ಇಲ್ಲ. ವರದಿ ಹಾರೋಹಳ್ಳಿ ಚಂದ್ರು.